ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಧುಬಾಲ ಬ್ಲೌಸು ಬ್ಯಾಗ್ ಬಟನ್ಸು ಯಾವ ಥರ ಕಟ್ಟಿಂಗ್ ಸ್ಟಿಚಿಂಗ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೆಜರ್ಮೆಂಟ್ಗೆ ಅವರು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಸ್ಟಿಚಿಂಗಿಗೆ ಗೋಲ್ಡ್ ಕಲರ್ ಬ್ಲೌಸು, ಸೀರೆ ಮತ್ತು ಬ್ಲೌಸ್ ಎರಡು ಒಂದೇ ಕಲರ್ ಇದೆ. ನಾನು ಮೆಜರ್ಮೆಂಟ್ ಬ್ಲೌಸು ಬೆನ್ನಿನ ಉದ್ದ ಎಷ್ಟಿದೆ ಅದು ಕರೆಕ್ಟಾಗಿ ಅದೇ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ಮತ್ತು ಇದು ಬೋಟ್ ನೆಕ್ ಬಿಟ್ಟು ಬಂದು 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ಕಂಕಣ ಸುತ್ತಳತೆ 7 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಇದು ಚೆಸ್ಟ್ ಬಂದು 9 ಬರುತ್ತೆ ಲೆಂತ್. ಇದು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಮತ್ತು ಇದಕ್ಕೆ 1.5 ಇಂಚಿಗೆ ಅಂಕಣ ಸುತ್ತಳತೆ ಶೇಪ್ ತಗೊಳ್ತೀನಿ. ನಾನು ಶೇಪ್ ತಗೊಂಡು ಸ್ಟಿಚಿಂಗಿಗೆ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ನೋಡಿ, ಬ್ಯಾಕು ಶೋಲ್ಡರು 2.5 ಇಂಚ್ ತೊಗೊಳ್ತೀನಿ. ನೆಕ್ಕು 4.25 ಇಂಚ್ ತೊಗೊಳ್ತೀನಿ. ಇಂಚ್ ತೊಗೊಂಡು ನೆಕ್ ಬಿಡುತ್ತೆ ಎಷ್ಟಿದೆ ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಕಟ್ಟಿಂಗ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತೀನಿ. ಮತ್ತು ಇದು ಫ್ರಂಟ್ ಬಂದು ಇವ್ರದ್ದು 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ ಥರನೇ ಬರುತ್ತೆ. ಡಾಟ್ ಬ್ಲೌಸ್ ಇರೋದು, ಪಟ್ಟಿ ಏನು ಬರಲ್ಲ ಇವರಿಗೆ ನೋಡಿ. ನಾನು ಇದನ್ನು 2 ಲೇಯರ್ ತೊಗೊಳ್ತೀನಿ. ಅವ್ರದ್ದು ರೆಡಿ ಬಂದು 14 ಇಂಚ್ ಬರುತ್ತೆ. ನಾನು 14 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. 16 ತೊಗೊಳ್ತೀನಿ ನಾನು. ಯಾಕಂದರೆ ಒಂದು ಅರ್ಧ ಇಂಚ್ ಉದ್ದ ಇದ್ದರೂ ಪರವಾಗಿಲ್ಲ, ಸುಂಡ ಇರಬಾರ್ದು ಅಂತ ನಾನು ತೊಗೊಳ್ತೀನಿ ನೋಡಿ. ನಾನು ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ಲೈನಿಂಗ್ ಬ್ಲೌಸು, ಅದೇ ಸೈಡಿಗೆಲ್ಲ ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಫ್ರಂಟಲ್ಲಿ ಎಷ್ಟಿದೆ ನೆಕ್ಕು ಬಿಡ್ತು ನೋಡಿಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದನ್ನು. ಆಮೇಲೆ ಇದು ಫ್ರಂಟಲ್ಲಿ ಅರ್ಧ ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಳ್ತೀನಿ, ಅಂಕಲ ಸುತ್ತಳುತ್ತೆ. ಇದು ನೋಡಿ, ನಾರ್ಮಲ್ಲು 2.25 ತೊಗೊಳ್ತೀನಿ ನೆಕ್ಗೆ. ಮತ್ತು ಇದು ಪಟ್ಟಿ ಥರ ಬರುತ್ತೆ, ಇನ್ನು ಕಟ್ಕೊಳ್ಳೋ ದಾರ ಥರ ಬರುತ್ತೆ ಇದು ಫ್ರಂಟಲ್ಲಿ. ಅದಕ್ಕೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದನ್ನು. ಒಟ್ಟು ಇದು 4.25 ಬರುತ್ತೆ ನೆಕ್ಕದೇ ಇರ್ತಿದ್ದು. ಮತ್ತು ಅವ್ರದ್ದು ಸೆಂಟ್ರ್ ಡಾಟ್ ಎಲ್ಲಿದೆ ಅಂತ ನೋಡಿಕೊಂಡು ಅದೆಲ್ಲ ಮಾರ್ಕ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಮೆಜರ್ಮೆಂಟ್ ಥರನೇ ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ. ಇವ್ರದ್ದು ಬ್ಯಾಗ್ ಬಟನ್ಸ್ ಬರುತ್ತೆ ಇದಕ್ಕೆ. ಕಸ್ಟಮರು ಬ್ಲೌಸ್ ಕೊಟ್ಟು ಸ್ವಲ್ಪ ದಿನವೇ ಆಗಿತ್ತು. ಇಲ್ಲ, ಇವಾಗ ನಮ್ಗೆ ಅರ್ಜೆಂಟ್ ಒಂದು ಫಂಕ್ಷನ್ ಇದೆ ಬೇಕು ಅಂತಂದರು. ಅದಕ್ಕೆ ನಾನು ಶಾಪಲ್ಲೇ ಮಿಷಿನ್ ಮೇಲೇ ಕಟ್ಟಿಂಗ್ ಮಾಡಿಕೊಂಡು ಹಾಗೆ ಸ್ಟಿಚಿಂಗ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನೋಡಿ. ಇದನ್ನೆಲ್ಲನೂ ಫ್ರಂಟೆಲ್ಲನೂ ಕ್ಲೀನಾಗಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ನಾನಿದು. ನೆಕ್ಕು ಸ್ವಲ್ಪ ಶೇಪ್ ತಗೊಳ್ತೀನಿ. ಫ್ರಂಟಲ್ಲಿ ಅವ್ರಿಗೆ ಈ ಥರ ಬಂದಿತ್ತು ನೆಕ್ಕು, ಒಂಥರ ಹಾರ್ಟ್ ಶೇಪ್ ನೆಕ್ ಬಂದಿತ್ತು. ಮತ್ತು ಕಟ್ಕೊಳ್ಳೋದು ಶೇಪು ಈ ಥರ ಇತ್ತಿದ್ದು ನೋಡಿ. ಇದು ಫುಲ್ಲು ಫ್ರಂಟಲ್ಲೇ ರೆಡಿ ಆಯ್ತಿದ್ದು. ನಾನು ಇವಾಗ ಇದನ್ನು ಫಸ್ಟು ಡೋರಿ ರೆಡಿ ಮಾಡ್ಕೊಳ್ತೀನಿ. ನಾನು ಇವಾಗ ಇದನ್ನು ಡೋರಿ ಕಂಬಿಯಲ್ಲಿ ಡೋರಿ ರೆಡಿ ಮಾಡ್ಕೊಳ್ತೀನಿ. ಅದೇ ಕಲರು ಬಟ್ಟೆಲ್ಲೇ ಸ್ವಲ್ಪ ದಪ್ಪ ಬಟ್ಟೆ ಇತ್ತು, ಆದ್ದರಿಂದ ನಾನು ಇದು ಒಂಚೂರು ಸ್ವಲ್ಪ ತೆಗೆಯೋದು ಲೇಟ್ ಆಗ್ತಾಯಿತ್ತು. ಇದು ಬಟ್ಟೆ ಏನಂದರೆ ದಾರ ಎಳೆ ಬರ್ತಾಯಿತ್ತು. ಆದ್ರೂ ಆವಾಗಲೇ ರೆಡಿ ಮಾಡಿಕೊಂಡು ತೆಗೆದೆ ನಾನು ದಾರನ. ಇದನ್ನು ಇದು ಫುಲ್ ಎಲ್ಲ ದಾರ ಎಲ್ಲನೂ ಬಂತಿದ್ದು. ಮತ್ತು ನಾನು ಫ್ರಂಟು ರೆಡಿ ಮಾಡ್ಕೊಳ್ಬೇಕಾದ್ರೆ ಇದನ್ನು ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ಫಸ್ಟೇ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಇದನ್ನು. ತುಂಬ ಈಸಿಯಾಗಿ ಡೋರಿ ಕಂಬಿಯಲ್ಲಿ ಬೇಗ ತಕ್ಕೊಳ್ಬೋದು ನೋಡಿ. ನಾನು ಬ್ಲೌಸುಗಳು ಮಾಡಬೇಕಾದ್ರೆ ಹೀಗೆ ಫಸ್ಟು ಥ್ರೆಡ್ ಡೋರಿ ತಗೊಳ್ತೀನಿ. ಆಮೇಲೆ ನೆಕ್ಸ್ಟು ಕೆಲಸನ ಮಾಡ್ಕೊಳ್ತೀನಿ. ಇವಾಗ ಅಕಸ್ಮಾತ್ ನಾವು ಫ್ರಂಟಲ್ಲಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ಅಟ್ಯಾಚಿಂಗ್ ಅದು ಫಸ್ಟು ಉಲ್ಟಾ ಹೊಲ್ಕೊಳ್ಬೇಕಲ್ವ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟು ಮಾಡೋವಾಗನೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಇದನ್ನು. ಇದು ಸಾಫ್ಟ್ ಸಿಲ್ಕ್ ಇರೋದ್ರಿಂದ ಇದು ದಾರ ಎಳೆ ತುಂಬ ದಾರ ಬಿಟ್ಕೊಳ್ತಾ ಇತ್ತು. ಆದ್ರೂ ಏನು ಮಾಡ್ತಿದ್ದೆ, ಆದಷ್ಟು ಸ್ವಲ್ಪ ಥ್ರೆಡ್ಗಳೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ಅವ್ರ ಸ್ಲೀವ್ ಒಂದು ಡಿಸೈನ್ ಹೇಳಿದ್ರು. ಅವ್ರ ಸ್ಲೀವು ನಾನು ನಾರ್ಮಲ್ಲು 10 ಇಂಚ್ ಸ್ಲೀವ್ ಕಟ್ ಮಾಡ್ಕೊಂಡಿದ್ದೆ. ಸೆಂಟ್ರಿಗೆ ಈ ಥರ 1 ಇಂಚ್ ಗ್ಯಾಪ್ಗೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಪೀಸ್ ಇತ್ತಲ್ವ, ಆ ಪೀಸಲ್ಲಿ ಅಗಲ 3 ಇಂಚು ಉದ್ದ 3 ಇಂಚು ಥರ ಕಟ್ ಮಾಡ್ಕೊಳ್ತೀನಿ. ಒಂದು 8-16 ಪೀಸ್ ಕಟ್ ಮಾಡ್ಕೊಳ್ತೀನಿ. ಫಸ್ಟು ಒಂದು ಸ್ಲೀವಿಗೆ ಕಟ್ ಮಾಡ್ಕೊಳ್ತೀನಿ ನಾನು. ಆಮೇಲೆ ಇದು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಬಟ್ಟೆ ಅಂತ ನೋಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ ನಾನು ಪೀಸನ್ನು. ಇದು ಸ್ಯಾರಿನೂ ಸೇಮ್ ಅದೇ ಕಲರೇ ಇದೆ.
ಬ್ಲೌಸು ಸಹ ಸೇಮ್ ಅದೇ ಕಲರ್ ಗೋಲ್ಡ್ ಕಲರಲ್ಲೇ ಇದೆ ನೋಡಿ. ಈ ಥರ ಶೇಪಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಸ್ಲೀವಲ್ಲಿ ನಾವು ಡೈರೆಕ್ಟಾಗಿ ಹೊಲ್ಕೊಳ್ತೀನಿ ಅವರು ಸಹ ಡೈರೆಕ್ಟಾಗಿ ಇಟ್ಟು ಹೊಲಿಬೋದು. ನಾನು ಸ್ವಲ್ಪ ಇದನ್ನೆಲ್ಲ ಫಸ್ಟು ಹೊಲ್ಕೊಂಡ್ಬಿಡ್ತೀನಿ. ನಾನು ಇವಾಗ ನೋಡಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಅದು ಲೈನಿಂಗು ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನಿದು. ಈ ಕಡೆಗೆ 4 ಫ್ಲವರ್ ಬರುತ್ತೆ ಮತ್ತು ಆ ಕಡೆಗೆ 4 ಫ್ಲವರ್ ಬರುತ್ತೆ. ಅವರು ಸ್ಲೀವ್ ಸಹ ಡಿಸೈನ್ ಹೇಳಿದರು ಅವರು, ಅದಕ್ಕೆ ಡಿಸೈನು ಸಹ ಹಂಗೆ ಮಾಡ್ತಾಯಿದ್ದೀನಿ ನೋಡಿ. ಇದು ಒಂದು ಬ್ಲೌಸ್ ಪೀಸು ಕಟ್ ಮಾಡಿರಲಿಲ್ಲ, ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಂಡಿದ್ದೆ. ಈಗ ಏನು ಮಾಡ್ತೀನಿ, ಲೈನಿಂಗ್ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದನ್ನು. ಈ ಥರ ನಾವು ಒಳಗಡೆ ಅದನ್ನ ಡಿಸೈನ್ ಕೊಟ್ಟು ಮೇಲ್ಗಡೆ ಈ ಥರ ಹೊಲ್ಕೊಳ್ಳೋದ್ರಿಂದ ಕಚ್ಚೆನೂ ಕಾಣಲ್ಲ, ಫಿನಿಶಿಂಗೂ ಚೆನ್ನಾಗಿರುತ್ತೆ. ಇದು ತುಂಬ ಈಸಿ ಇದೆ. ನೆಕ್ ಡಿಸೈನ್ ಇದು ಯಾರು ಬೇಕಾದರೂ ಮಾಡ್ಬೋದು ನೋಡಿ. ಇದು ಫುಲ್ ರೆಡಿ ಆಯಿತು. ಅದ್ರ ಮೇಲೆ ನಾನೊಂದು ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಸ್ಟಿಚಿಂಗ್ ಹಾಕ್ಕೊಂಡು 2 ಸ್ಲೀವ್ನು ರೆಡಿ ಮಾಡ್ಕೊಳ್ತೀನಿ ನಾನು. ಇದನ್ನು ರೆಡಿ ಮಾಡಿಕೊಂಡು ಕಚ್ಚೆ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ನಾನು ನೋಡಿ ಈ ಥರ ಬರುತ್ತೆ ಡಿಸೈನ್. ಇದು ಸೆಂಟ್ರಿಗೆ ಒಂದೊಂದು ಬಟನ್ಸ್ ಬರುತ್ತೆ ನೋಡಿ. ಅವರು ನಾನು ಫಸ್ಟೇ ಮಣಿನ ನೋಡಿ ಈ ಥರ ಫಸ್ಟು ಹೊಲ್ಕೊಂಡ್ಬಿಡ್ತೀನಿ ನಾನು. ಫುಲ್ಲು ರೆಡಿ ಆದಮೇಲೆ ಹೊಲ್ಕೊಳ್ತೀನಿ ಅಂದರೆ ಇದು ಚೆನ್ನಾಗಿರಲ್ಲ. ನಾನು ಫಸ್ಟೇ ಸ್ಲೀವಿಗೆ ಒಂದು ಮಣಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಇದನ್ನು ನೋಡಿ. ಇದು 2 ಸ್ಲೀವ್ಗೂ ಈ ಥರನೇ ಮಾಡಿ ಇಟ್ಕೊಳ್ತೀನಿ ನಾನು ಇದನ್ನು. ಇದು ಡಿಸೈನ್ ಸಹ ಅವರು ಇದೇ ಥರನೇ ಕಳಿಸಿದ್ರು ಮಾಡಿ ಅಂತ. ಮತ್ತು ಕಲರ್ ಕಾಂಬಿನೇಷನ್ನು ಏನಿಲ್ಲ, ಗೋಲ್ಡ್ ಕಲರಲ್ಲೇ ಇದು. ನಾನು ಸಹ ಗೋಲ್ಡ್ ಕಲರಲ್ಲೇ ಮಣಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು. ಒಂದೊಂದೇ ಪಾರ್ಟ್ಸು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ನಾನು ನೋಡಿ. ಫುಲ್ಲು ಈ ಥರ ಬರುತ್ತೆ ಸ್ಲೀವ್. ಇದು ಸಹ ಮಣಿ ಹಾಕ್ತಾಯಿದ್ದೀನಿ ನಾನು ಇವಾಗ. ಯಾವ ಥರ ಸ್ಲೀವಿಗೆ ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಈ ಥರ ಎಲ್ಲ ಡಿಸೈನ್ ಕೊಟ್ಟಾಗ ಆ ಮಣಿಗಳನ್ನ ಆ ಸ್ಲೀವ್ ಹೊಲ್ದಾಗೇ ಹಾಕ್ಬಿಡ್ಬೇಕಾಗುತ್ತೆ. ಆಮೇಲೆ ಫುಲ್ಲು ರೆಡಿ ಆದಮೇಲೆ ಮಾಡೋಕ್ಕೆ ಹೋದರೆ ಫ್ಲವರ್ ಆ ಕಡೆ ಒಂದು ಈ ಕಡೆ ಒಂದು ಥರ ಹೋಗ್ಬಿಡುತ್ತೆ ಅದು. ಅದಕ್ಕೆ ಈ ಥರ ನಾನು ಫುಲ್ಲು ಸ್ಲೀವ್ ರೆಡಿ ಆದಮೇಲೆ ಒಂದೊಂದು ಗೋಲ್ಡ್ ಕಲರ್ ಬಟನ್ನ ಹೊಲ್ಕೊಂಡ್ಬಿಡ್ತೀನಿ ನಾನು ನೋಡಿ. ಈಗ ಫುಲ್ಲು ಸ್ಲೀವ್ ಇದೆಲ್ಲ ರೆಡಿ ಆಯಿತು. ಇವಾಗಿದು ನಮ್ಮದು ಫಸ್ಟು ಈಗ ಯಾವುದು ರೆಡಿ ಇದು ಸ್ಲೀವ್ ರೆಡಿ ಆಯಿತು ಫಸ್ಟ್. ಈಗ ನಾನು ಲೈನಿಂಗ್ ಫ್ರಂಟನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ 2 ಪೀಸು ಅಂದರೆ ಬ್ಲೌಸ್ ಪೀಸ್ ಒಂದು, ಲೈನಿಂಗ್ 2 ಆ ಥರ ಕಟಿಂಗ್ ಮಾಡಿಕೊಂಡಿದ್ದೆ. ಒಂದು ಲೈನಿಂಗ್ನ ನಾನು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡಿಕೊಂಡು ಫ್ರಂಟು ಸೈಡು ಎಲ್ಲನೂ ಕ್ಲೀನಾಗಿ ಅಟ್ಯಾಚ್ ಮಾಡಿ ಇಟ್ಕೊಳ್ತೀನಿ. ಇದು ಅಲ್ಲಿ ಫ್ರಂಟಲ್ಲಿ ಅವರಿಗೆ ಕಟ್ಟೋದು ಬರುತ್ತೆ. ಇದಕ್ಕೆ ಬ್ಯಾಕ್ ಬಟನ್ ಹೇಳಿದ್ದಾರೆ ಅದು ಕಸ್ಟಮರು ನೋಡಿ. ಈಗ ಲೈನಿಂಗ್ ಅಟ್ಯಾಚ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಈಗ ಫ್ರಂಟಿಗೆ ಕಚ್ಚೆ ಪೀಸು ಎಕ್ಸ್ಟ್ರಾ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಡ್ತಾ ಇದ್ದೆ ನಾನು ನೋಡಿ. ಯಾಕಪ್ಪ ಫಸ್ಟೇ ರೆಡಿ ಮಾಡ್ಕೊಂಡೆ ನೋಡಿ, ಈ ಥರ ಟಚ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಹೊಲಿಯೋವಾಗೂ ಡೈರೆಕ್ಟಾಗಿ ಇಡ್ತೀನಿ ಅಂದರೆ ಅದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಫಸ್ಟ್ ಅದನ್ನು ಹೊಲ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಈ ಥರ ಲೈನಿಂಗ್ನ ಅಂದರೆ ಬ್ಲೌಸು ಸೀರೆ ಮೇಲೆ ಇಟ್ಕೊಂಡು ಒಂದು ಉಲ್ಟಾ ಹೊಲ್ದಿದ್ದೀನಿ ನಾನು ಆಲ್ರೆಡಿ. ಈಗ ಅದ್ರ ಮೇಲೆ ಸೀರೆ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ನೆಕ್ಕು ಯಾವ ಥರ ಶೇಪ್ ಇದೆ ಆ ಥರ ಎಲ್ಲನೂ ನ್ಯಾಚ್ ಹಿಡ್ಕೊಂಡು ಸ್ವಲ್ಪ ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ ನಾನಿದು. ತುಂಬ ಈಸಿ ಇದೆ, ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ಬೋದು ಅಂತ. ಅವ್ರ ನೆಕ್ಕು ಡಿಸೈನ್ ಸಹ ಇದೇ ಥರನೇ ಬಂದಿತ್ತು ಅದರಲ್ಲಿ. ನಾನು ಸಹ ಈಗ ಅದೇ ಥರನೇ ಮಾಡಿದ್ದೀನಿ. ಈಗ ರೆಡಿ ಆಯ್ತು. ಈಗ ಇದು ಸಹ ಸೈಡಲ್ಲೂ ಸಹ 4 ಪೀಸ್ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಬ್ಲೌಸ್ ಪೀಸ್ಗೆ 2 ಪೀಸ್ ಅಟ್ಯಾಚ್ ಮಾಡ್ತೀನಿ ನಾನು. ಅಟ್ಯಾಚಿಂಗ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಥ್ರೆಡ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಥ್ರೆಡ್ ಹಾಕ್ತಾಯಿದ್ದೆ ನಾನು. ಇದು ಕಸ್ಟಮರು ನಾನು ಸಂಜೆ ಕೊಡಬೇಕಿತ್ತು ಇದನ್ನು. ನಾನು ಮಧ್ಯಾಹ್ನ 3 ಗಂಟೆ ಆಗಿತ್ತು, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಆಮೇಲೆ ಸರಿ ಅಂದ್ಬಿಟ್ಟು ಇವರು ಹೇಳಿದ್ರಲ್ಲ ಅಂದ್ಬಿಟ್ಟು ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೆ ನಾನು. ಇದು ನೋಡಿ, ಅದು ಯಾಕಂದರೆ ಒಳಗಡೆ ಇನ್ನೊಂದು ಲೈನಿಂಗ್ ಇದೆ. ನಾನು ಇದು ಮೇಲುಗಡೆ ಬಾಡಿ ಪೀಸ್ಗೆ ಒಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ, ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಉಲ್ಟಾಗಡೆ ಒಂದು ಸಪ್ರೇಟ್ ಸಿಂಗಲ್ ಲೈನಿಂಗ್ ಇದೆ ನೋಡಿ, ಅದನ್ನು ಸಪ್ರೇಟಾಗಿ ಇನ್ನೊಂದು ಪೀಸ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಪ್ರಿನ್ಸಸ್ ಕಟ್ ಹೊಲಿಯೋರು ಸಹ ಈ ಥರ ಸಹ ಮಾಡ್ಬೋದು. ಇದಕ್ಕೆ ಕಪ್ ಸಹ ಹಾಕ್ಕೊಳ್ಬೋದು ಬೇಕಾದರೆ. ಕಪ್ ಇವರು ನೆಕ್ ಡಿಸೈನ್ ತೋರಿಸಿರೋದ್ರಲ್ಲಿ ಕಪ್ಸ್ ಇತ್ತು, ಇವರಿಗೆ ಹೇಳಿದೆ ನಾನು ಕಪ್ಸ್ ಹಾಕ್ತೀನಿ ಅಂತ.
ಸರಿ ಹಾಕಿ ನಿಮ್ಮ ಇಷ್ಟ ಅಂತಂದರು. ಸರಿ ಆಮೇಲೆ ಹೊಲ್ದಾದ್ಮೇಲೆ ನೋಡಿದೆ ಇದಕ್ಕೇನು ಕಪ್ಸೇನು ಬೇಡ, ಹಾಗೆ ಡೈರೆಕ್ಟಾಗಿ ಹೊಲ್ಕೊಳ್ಬೋದು ಅಂತ ಹೊಲ್ಕೊಳ್ತಾ ಇದ್ದೀನಿ. ನೋಡಿ ಈಗ ಲೈನಿಂಗು ಬ್ಯಾಕು ಫ್ರಂಟು ಎಲ್ಲ ಇಟ್ಕೊಂಡು ಕ್ಲೀನಾಗಿ ಟಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ನೋಡಿ ಇದು ಫ್ರಂಟ್ ಆಗಲೇ ರೆಡಿ ಆಯ್ತು. ಇದು ಈಗ ಬ್ಯಾಕು ಅವರು ಡಿಸೈನು ಯಾವುದಾದ್ರು ಬೋಟ್ ನೆಕ್ ಡಿಸೈನು ಮಾಡಿ ಅಂತ ಅಂದರು. ನಾನು ನೋಡಿ ಅದಕ್ಕೆ ಈ ಥರ ಬೋಟ್ ನೆಕ್ ಡಿಸೈನ್, ಸಿಂಪಲ್ ಬೋಟ್ ನೆಕ್ ಡಿಸೈನು, ಮೇಲ್ಗಡೆ ಒಂದು ಹುಕ್ ಬರುತ್ತೆ, ಕೆಳಗಡೆ 4 ಹುಕ್ಸ್ ಬರುತ್ತೆ. ನೋಡಿ ಈ ಥರ ಎಲ್ಲ ನಾನು ಬ್ಯಾಕಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಇದನ್ನು ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಯಾರು ಬೇಕಾದ್ರೂ ಈ ಥರ ಹೊಲಿಬೋದು, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಕಚ್ಚಾ ಪೀಸ್ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ನ್ಯಾಚಲ್ಲಿ ಕೊಡಬೇಕು, ನ್ಯಾಚಲ್ಲಿ ಕಟ್ಟಿಂಗ್ ಮಾಡಬೇಕು, ಅಲ್ಲೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಬ್ಲೌಸ್ ಪೀಸ್ನ ಸೀದಾ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇದು ಒಂದು ಅರ್ಧ ಇಂಚು 3/4 ಇಂಚು ಅಷ್ಟೇ ಗ್ಯಾಪ್ ಇರೋದಿದು. ಅದು ತಿರುಗ್ತಾ ಇರಲಿಲ್ಲ, ಅದು ಸ್ವಲ್ಪ ಒಳಕ್ಕೆ ಪಟ್ಟೆ ಬರ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಸ್ಕ್ರೂ ಡ್ರೈವರ್ ತೊಗೊಂಡು ಈ ಥರ ಉಂಟ ತಿರುಗಿಸ್ಕೊಳ್ತಾ ಇದ್ದೆ. ಇದಕ್ಕೆ ಕ್ಯಾನ್ವಾಸ್ ಸಹ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಯಾವುದಕ್ಕೂ ಕ್ಯಾನ್ವಾಸ್ ಸಹ ಹಾಕ್ಕೊಳ್ಳಿಲ್ಲ, ನಾನು ಹಾಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಹಾಗೆ ಹೊಲಿತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ ಆಯ್ತು ಇದೆಲ್ಲನೂ. ಮತ್ತು ಬ್ಯಾಕಲ್ಲಿ ಬ್ಲೌಸ್ ಪೀಸ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನಾನು. ನೆಕ್ಕೆಲ್ಲ ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚಿಂಗ್ ಹಾಕಿದ್ದೆ, ನೆಕ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಎಲ್ಲನೂ. ಅದಾದಮೇಲೆ ಲೈನಿಂಗ್ ಎಲ್ಲನೂ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಇದು ಫುಲ್ ಎಲ್ಲ ರೆಡಿ ಆಯಿತು. ಇವಾಗ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ತಾಯಿದ್ದೆ ನಾನು ಇದನ್ನು. ಪೀಸು ನಾನು ಸ್ವಲ್ಪ ಬ್ಲೌಸ್ ಪೀಸು ಎಕ್ಸ್ಟ್ರಾನೇ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಫುಲ್ ಎಲ್ಲ ರೆಡಿ ಆಯಿತು. ಇದು ನಾನು ಈಗ ಹುಕ್ಪಟ್ಟಿ ಐಪಟ್ಟಿನ ರೆಡಿ ಮಾಡ್ಕೊಳ್ತೀನಿ ನಾನು. ಹುಕ್ಪಟ್ಟಿ ಅವ್ರದ್ದು ಒಂದು 4-4.25 ಇಂಚ್ ಅಷ್ಟೇ ಬರುತ್ತೆ ಉದ್ದ, ಜಾಸ್ತಿ ಲೆಂತ್ ಇಲ್ಲ ಇವ್ರದ್ದು. ಬೋಟ್ ನೆಕ್ ಇರೋದ್ರಿಂದ, ನೆಕ್ಕೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಹುಕ್ಪಟ್ಟಿ ಐಪಟ್ಟಿ ಸ್ವಲ್ಪ ಚಿಕ್ಕದೇ ಬರುತ್ತೆ. ಇದು ನೋಡಿ ಆಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇದು ಫುಲ್ಲು ಹುಕ್ಪಟ್ಟಿ ದಾರಪಟ್ಟಿ ಎರಡೂ ರೆಡಿ ಆಯಿತು. ಇವಾಗ 2 ಪೀಸ್ಗೂ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದನ್ನು ಫಸ್ಟು. ನೋಡಿ ಈಗ ಅದು ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೊಳ್ತಾ ಇದ್ದೆ. ಮತ್ತು ಇದು ಪೀಸು ಕೆಳಗಡೆ ನಾನು ಕಚ್ಚೆನ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿರಲಿಲ್ಲ, ಅದು ಡೈರೆಕ್ಟಾಗಿ ಹಾಗೆ ಅಟ್ಯಾಚಿಂಗ್ ಮಾಡಿದ್ನಲ್ವ, ಆ ಪೀಸ್ಗೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೆ. ನೋಡಿ ಈ ಥರ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೆ. ಈ ಥರನೂ ಸಹ ಮಾಡ್ಕೊಳ್ಬೋದು. ನಮಗೆ ಇದು ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ನೋಡು, ಹಂಗೆ ಅದನ್ನು ಲೈನಿಂಗ್ ಮೇಲೇ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಹಂಗೆ ಉಲ್ಟಾ ಮಾಡಿ ತಿರ್ಗಿ ಸ್ಟಿಚಿಂಗ್ ಹಾಕ್ಕೊಳ್ಬೋದು. ಆಮೇಲೆ ನೆಕ್ಕೂ ಅದೇ ಥರನೇ ಮಾಡ್ಕೊಳ್ಬೋದು. ಆ ಥರನೂ ಸಹ ಮಾಡ್ಕೊಳ್ಬೋದು, ಈ ಥರನೂ ಸಹ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬಟ್ಟೆ ಅಟ್ಯಾಚ್ ಮಾಡೋದ್ರಿಂದ ಸ್ವಲ್ಪ ಥಿಕ್ನೆಸ್ಸು ಚೆನ್ನಾಗಿರುತ್ತೆ, ಮತ್ತು ಅಲ್ಲಿ ಫೋಲ್ಡಿಂಗ್ ಆಗೋಲ್ಲ, ಬಟ್ಟೆ ಸ್ಟಿಫಾಗಿ ಕೂರುತ್ತೆ ಅನ್ನೋದಷ್ಟೇ ಇದು. ನೋಡಿ ಇವಾಗ ನಾನು ಫ್ರಂಟು ಬ್ಯಾಕನ್ನ ಎರಡನ್ನೂ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅಟ್ಯಾಚ್ ಮಾಡ್ಕೊಂಡು 2 ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಶೋಲ್ಡರಿಗೆ. ಅಟ್ಯಾಚ್ ಮಾಡಿಕೊಂಡು ಮತ್ತು ಅದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇರೋದ್ರಿಂದ ಥ್ರೆಡ್ಡು ಹಂಗಾಗಿ ಬರ್ತಾಯಿತ್ತು. ಅದನ್ನಾದ್ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡೆ ನಾನು. ನೋಡಿ ಇವಾಗ ಇದು ನೆಕ್ಕು ಸ್ಲೀವ್ ಡಿಸೈನ್ ಮಾಡಿದ್ನಲ್ವ, ಸ್ಲೀವ್ ಡಿಸೈನು ಸೆಂಟ್ರಿಗೆ ಬರಲಿ ಅಂದ್ಬಿಟ್ಟು ನ್ಯಾಚ್ ಹಿಡ್ಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನಾನು. ಅಟ್ಯಾಚ್ ಮಾಡ್ಕೊಂಡು ಇನ್ನೊಂದ್ಸರಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ. ಇದು ಬೋಟ್ ನೆಕ್ಕು ಥರನೇ ಡಿಸೈನ್ ಬರುತ್ತೆ. ಇದು ಮುಂದೆಗಡೆ ಕಟ್ಕೊಳ್ಳೋ ಥರ ಡಿಸೈನ್ ಬರುತ್ತೆ. ಇದು ಮಧುಬಾಲ ಬ್ಲೌಸು ಬ್ಯಾಕ್ ಬಟನ್ನು ತುಂಬ ಈಸಿಯಾಗಿದೆ ನೋಡಿ. ಈಗೆಲ್ಲ ಸ್ಲೀವೆಲ್ಲ ಅಟ್ಯಾಚಿಂಗ್ ಎಲ್ಲ ಆಯಿತು. ಇವಾಗ ಇದು ಅಟ್ಯಾಚಿಂಗ್ ಆಯಿತು, ಎಲ್ಲನೂ ಇದು ನೋಡ್ಕೊಳ್ತಾ ಇದ್ದೆ. ಇದು ಫ್ರಂಟು ಬ್ಯಾಕ್ ಇಟ್ಬಿಟ್ಟು ಅದು ಫ್ರಂಟು ಬ್ಯಾಕ್ ಕರೆಕ್ಟಾಗಿದೆಯೋ ಇಲ್ವಾ, ಎಲ್ಲಿಗೆ ನಾವು ಈ ಪೀಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು ನೋಡ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೆ ನಾನು. ನೋಡಿ ಇದೆಲ್ಲನೂ ಅಟ್ಯಾಚಿಂಗ್ ಆಯಿತು. ಅದ್ಮೇಲೆ ಒಂದು ಸ್ಟಿಚಿಂಗ್ ಹಾಕ್ತೀನಿ. ಈ ಸ್ಟಿಚಿಂಗ್ ಹಾಕೋದು ಫೋಲ್ಡಿಂಗ್ ಮಾಡಬೇಕಾದ್ರೆ ಕ್ಲೀನಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೆ ಅಷ್ಟೇ. ನೋಡಿ ಫ್ರಂಟಲ್ಲೂ ಸಹ ನಾನು ಇದೇ ಥರನೇ ಫೋಲ್ಡಿಂಗ್ ಮಾಡಿ ಹೊಲ್ಕೊಳ್ತೀನಿ ನಾನು. ನೋಡಿ ಫುಲ್ ಎಲ್ಲ ರೆಡಿ ಆಯಿತು. ಇವಾಗ ಸೊಂಟ ಸುತ್ತಳತೆ ನೋಡ್ಕೊಳ್ತಾ ಇದ್ದೆ ಬ್ಲೌಸಲ್ಲಿ. ಇದು ಬ್ಲೌಸು ಫುಲ್ಲು ಲೆಂತ್ ಎಷ್ಟಿದೆ ನೋಡ್ಕೊಳ್ತಾ ಇದ್ದೆ. ಇದು ಇವ್ರದ್ದು 7.25 ಬರುತ್ತೆ. 7.25 ಅಂದರೆ 35 ಇಂಚು ಬರುತ್ತೆ. 7, 14, 28, 29 ಬರುತ್ತೆ ಅವ್ರದ್ದು. ಅದನ್ನು 4 ಭಾಗ ಮಾಡಿ 7.25 ಥರ ಮಾರ್ಕ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ. ಅದು ಸ್ಲೀವ್ ಸೇಮು ಲೆಂತೇ ಇತ್ತು, ಮತ್ತು ಸುತ್ತಳತೆಯೂ ಅಷ್ಟೇ ಇತ್ತು.
ನೋಡಿ ಇವಾಗ ಅದನ್ನೆಲ್ಲ ರೆಡಿ ಆಯ್ತು. ಇವಾಗ ಸೈಡ್ ಹೊಲ್ಕೊಳ್ತಾ ಇದ್ದೀನಿ ನಾನು ಇದನ್ನು. ನಾನು ಒಂದು 4 ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಇದು ಒಂದು ಸೈಡ್ ಆಯಿತು ನೋಡಿ. ಈಗ ಇನ್ನೊಂದು ಸೈಡನ್ನು ಟಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾರ್ಟ್ಸ್ಗಳನ್ನ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ಕೆಲಸಗಳು ಬೇಗ ಆಗುತ್ತೆ. ಇದು ನೆಕ್ಕೆಲ್ಲ ನಾನು ಹಂಗೆ ಲೈನಿಂಗ್ ಅಟ್ಯಾಚಿಂಗ್ ಮಾಡಿ ಹಂಗೆ ಫೋಲ್ಡಿಂಗ್ ಮಾಡಿದ್ನಲ್ವ. ನೆಕ್ಕು ಇವಾಗೇನು ಪೈಪಿಂಗ್ ಹೊಡೆಯೋದೇನು ಬೇಡವಾಗಿತ್ತು ನೋಡಿ. ಇದೆಲ್ಲ ಫುಲ್ಲು ರೆಡಿ ಆಯಿತು. ಮೇಲ್ಗಡೆ 10 ಇಂಚಿಗೆ ಮಾತ್ರ ಗ್ಯಾಪ್ ಬಿಟ್ಟಿದ್ನಲ್ವ, ಅದು ಹುಕ್ಪಟ್ಟಿ, ಒಂದೊಂದು ಹುಕ್ಪಟ್ಟಿ ಒಂದೊಂದು ದಾರ ಪಟ್ಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ನೋಡಿ. ಫುಲ್ಲೆಲ್ಲ ರೆಡಿ ಆಯ್ತು. ಇದೊಂದು ಹುಕ್ಪಟ್ಟಿ ಒಂದು ದಾರ ಪಟ್ಟಿಗೆ ರೆಡಿ ಮಾಡಿಕೊಂಡ್ರೆ ಬ್ಲೌಸ್ ಫುಲ್ಲು ಆಗುತ್ತೆ. ಗೋಲ್ಡನ್ ಕಲರ್ ಬ್ಲೌಸ್ ಇದು. ಫುಲ್ಲು ರೆಡಿ ಆಯಿತು. ನೈಟೇ ರೆಡಿ ಮಾಡಿದೆ ನಾನು, ಅಂಗಡಿಯಲ್ಲೇ ಮಾಡಿ ಹುಕ್ಸು ಎಲ್ಲ ರೆಡಿ ನಾನೇ ಹಾಕಿ ಇಟ್ಟಿದ್ದೆ ನಾನು. ಫುಲ್ಲು ರೆಡಿ ಆಗಿದೆ ನೋಡಿ ಬ್ಲೌಸ್ ಇದು. ಒಂದೇ ಒಂದು ಹುಕ್ಕಿಗೆ ಅಷ್ಟೇ ಗ್ಯಾಪ್ ಬಿಟ್ಟಿದ್ದು ನಾನು. ಅದಕ್ಕೆ ಇದನ್ನು ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ ನಂದು. ಫುಲ್ಲು ನೋಡಿ ಈಗ ಆಯಿತು, ರೆಡಿ ಆಗಿತ್ತು. ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ಇದನ್ನು. ಫುಲ್ಲು ಫಿನಿಷ್ ಆದಮೇಲೂ ಸಹ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಇದು ಫ್ರಂಟಲ್ಲಿ ದಾರ ಕಟ್ಟಿದ್ನಲ್ವ, ಅದಕ್ಕೆ ಫ್ಲವರ್ ಹಾಕ್ತಾಯಿದ್ದೆ ಇದನ್ನು. ಇದೇ ಫೈನಲ್ ಆಯಿತು. ಇದು ಈಗೆಲ್ಲ ಫುಲ್ಲೆಲ್ಲ ರೆಡಿ ಆಯಿತು ಇವಾಗಿದು ನೋಡಿ. ಫುಲ್ಲು ಯಾವ ಥರ ಬಂದಿದೆ ಅಂತ ನಾನು ಮಿಷಿನ್ ಮೇಲೇ ಇನ್ನೂ ಹುಕ್ಸು ಏನು ಹಾಕಿರಲಿಲ್ಲ. ಈ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿದು ನೋಡಿ. ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ, ಅಲ್ಲಿ ಮೇಲೆ ಒಂದು ಹುಕ್ ಬರುತ್ತೆ, ಫ್ರಂಟ್ ಈ ಥರ ಬರುತ್ತೆ ನೋಡಿ. ಯಾವ ಥರ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.